ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಕೇಳುಗರು ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಿದ್ದಾರೆ. ಈ ಪುಟಾಣಿ ಕೇಳುಗನ ಅನಿಸಿಕೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು ವೈಷ್ಣವಿ ಶಿವರಾಜ್. ನನಗೆ 4 ವರ್ಷ. ನಾನು ಲೇಕ್ ಫಾರೆಸ್ಟ್ ಕ್ಯಾಲಿಫೋರ್ನಿಯಾ ಅಲ್ಲೇ ಇರ್ತೇನೆ. ನಾನು ದಿನ ಕೇಳುವ ಕಥೆಗಳು ಕೇಳ್ತಾ ಮಲ್ಕೊತೇನೆ. ನನಗೆ ಭಗೀರಥ ಪ್ರಯತ್ನ, ಸೋಮಾರಿ ಜಾಕ್, ನರಿ ಮತ್ತು ಡಲ್ಲು, ಹೀಗೆ ಎಲ್ಲ ಕಥೆಗಳು ತುಂಬ ಇಷ್ಟ. ಇನ್ನು ತುಂಬ ಹೊಸ ಕಥೆಗಳ ಹೇಳಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಆಲ್ ದ ಬೆಸ್ಟ್. ಕೇಳಿರೊಂದು ಕಥೆಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ಈ ವರ್ಷದ ಕೊನೆಯ ದೊಡ್ಡ ಹಬ್ಬವಾದ ದೀಪಾವಳಿ ಕೊನೆಗೂ ಬಂದೇ ಬಿಡ್ತು ಅಲ್ವಾ? ನೀವೆಲ್ಲ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡೆಯೋಕೆ ಸಿದ್ಧ ಇದ್ದೀರಾ ತಾನೆ? ಅಷ್ಟಕ್ಕೂ ದೀಪಾವಳಿ ಯಾಕೆ ಮಾಡ್ತಾರೆ? ದೀಪಾವಳಿಯಲ್ಲಿ ಪಟಾಕಿ ಯಾಕೆ ಹೊಡಿತಾರೆ? ದೀಪಾವಳಿ 3 ದಿವಸ ಯಾಕಿರುತ್ತೆ? ಬನ್ನಿ ತಿಳ್ಕೊಳ್ಳೋಣ. ದೀಪಾವಳಿ ಭಾರತದಲ್ಲಿ ಹಿಂದೂ ಜನರಷ್ಟೇ ಅಲ್ಲ, ಜೈನರು, ಬೌದ್ಧ ಮತದವರು, ಸಿಖ್ಖರು ಕೂಡ ಆಚರಣೆ ಮಾಡ್ತಾರೆ. ದೀಪಾವಳಿ ಆಚರಣೆ ಮಾಡೋದ್ರ ಹಿಂದೆ ಬಹಳಷ್ಟು ಉಪಕಥೆಗಳು ನಮ್ಮ ಪುರಾಣದಲ್ಲಿ ಸಿಗುತ್ತವೆ. ಅದರಲ್ಲಿ ಕೆಲವೊಂದು ಕಥೆಗಳನ್ನ ಇವಾಗ ಕೇಳೋಣವಾ? ದೀಪಾವಳಿಯ ಮೊದಲನೇ ಉಪಕಥೆ ರಾಮಾಯಣದ್ದು. ನಿಮಗೆಲ್ಲ ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದು, ರಾಮ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನ ಬಿಡಿಸಿದ್ದು ಗೊತ್ತೇ ಇದೆ ಅಲ್ವಾ? ಪುರಾಣಗಳ ಪ್ರಕಾರ ರಾಮ ಸೀತೆಯನ್ನ ಬಿಡಿಸಿ ತನ್ನ ಊರು ಅಯೋಧ್ಯೆಗೆ ದೀಪಾವಳಿಯ ಮೊದಲನೇ ದಿವಸವೇ ಕರ್ಕೊಂಡು ಬಂದಂತೆ. ಅಯೋಧ್ಯೆಯ ಜನರು ರಾಮ ಸೀತೆಯರನ್ನ ಬರಮಾಡಿಕೊಳ್ಳೋದಕ್ಕೆ ಮನೆ ಮನೆಗಳಲ್ಲೂ ಸಾಲು ಸಾಲು ಮಣ್ಣಿನ ದೀಪ ಹಚ್ಚಿದ್ರಂತೆ. ರಾಮ ಸೀತೆಯನ್ನ ನೆನಪಿಸಿಕೊಳ್ಳೋದಕ್ಕೆ ಈಗಲೂ ನಾವು ಮನೆಯಲ್ಲೆಲ್ಲ ಸಂಜೆ ಹೊತ್ತು ದೀಪ ಹಚ್ತೀವಿ. ಎರಡನೇ ಕತೆ ಭಾಗವತ ಪುರಾಣದಿಂದ ಆರಿಸಿಕೊಂಡಿದ್ದು. ನಿಮಗೆಲ್ಲ ನರಕಾಸುರನ ಕತೆ ಗೊತ್ತಿರ್ಬೇಕಲ್ಲ? ನರಕಾಸುರ ವಿಷ್ಣುವಿನ ಮಗ. ನರಕಾಸುರ ತುಂಬಾ ಬಲಿಷ್ಠ ರಾಜನಾಗಿದ್ದ. ತಾನು ತುಂಬಾ ಶಕ್ತಿಶಾಲಿ ಅನ್ನೋ ಅಹಂಕಾರದಿಂದ ಸ್ವರ್ಗದ ಮೇಲೆ ದಾಳಿ ಮಾಡಿದ. ಸ್ವರ್ಗದ ರಾಜ ಇಂದ್ರ ಇದನ್ನ ನೋಡಿ ಹೆದರಿ ವಿಷ್ಣುವಿನ ಹತ್ರ ಓಡಿ ಹೋದ. ವಿಷ್ಣು ಕೃಷ್ಣನ ಅವತಾರದಲ್ಲಿ ಹೆಂಡತಿ ಸತ್ಯಭಾಮೆಯ ಜೊತೆ ಸೇರಿ ನರಕಾಸುರನ ಜೊತೆ ಯುದ್ಧ ಮಾಡಿದ. ತುಂಬಾ ದಿವಸಗಳು ಯುದ್ಧ ನಡೆದ ಮೇಲೆ ಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ನರಕಾಸುರನನ್ನ ಕೊಂದೇ ಬಿಟ್ಟ. ನರಕಾಸುರ ಸಾಯುವುದಕ್ಕಿಂತ ಮೊದಲು ತನ್ನನ್ನ ಭೂಮಿಯ ಜನ ಮರೆಯದಿರಲಿ ಅಂತ ವರ ಪಡೆದಿದ್ದಂತೆ. ಆ ವರದ ಪ್ರಕಾರ ನರಕಾಸುರನನ್ನ ನೆನಪು ಮಾಡಿಕೊಂಡು ನರಕ ಚತುರ್ದಶಿ ಅಂತ ಕರ್ನಾಟಕ, ತಮಿಳುನಾಡು, ಗೋವಾ ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾರೆ. ನರಕಾಸುರ ವಧೆ ಅಂತ ಕೂಡ ಪ್ರಸಿದ್ಧಿಯಾಗಿರೋ ನರಕಾಸುರನ ಕತೆ ಕೇಳೋದಕ್ಕೆ ತುಂಬಾ ಸ್ವಾರಸ್ಯಕರವಾಗಿರತ್ತೆ. ನಿಮ್ಮ ಮನೆಯಲ್ಲಿ ದೊಡ್ಡವರನ್ನ ಈ ಕತೆ ಹುಡುಕಿ ಹೇಳೋದಕ್ಕೆ ಕೇಳ್ತೀರಾ ತಾನೆ? ದೀಪಾವಳಿಯ 3ನೇ ದಿವಸ ಬಲಿಪಾಡ್ಯಮಿ. ಈ ಹಬ್ಬಕ್ಕೂ ಒಂದು ಹಿನ್ನೆಲೆ ಇದೆ. ವಿಷ್ಣುವಿನ ದಶಾವತಾರಗಳಲ್ಲಿ ವಾಮನನ ಅವತಾರ ಕೂಡ ಒಂದು. ಈ ಅವತಾರದಲ್ಲಿ ವಿಷ್ಣು ಬ್ರಾಹ್ಮಣನ ವೇಷದಲ್ಲಿ ಬಲಿ ಮಹಾರಾಜನ ಹತ್ತಿರ ಭಿಕ್ಷೆ ಕೇಳೋಕ್ ಬರ್ತಾನೆ. ಬಲಿ ಮಹಾರಾಜ ನರಕಾಸುರನ್ ತರಾನೇ ಮಹಾಶಕ್ತಿಶಾಲಿ ಅಂತ ಜಂಬ ಪಡ್ತಿರ್ತಾನೆ. ಕುಳ್ಳನಂತಿದ್ದ ಬ್ರಾಹ್ಮಣನನ್ನ ನೋಡಿ,
ನಿನ್ಗೇನ್ ಬೇಕು ಕೇಳು, ಕೊಡ್ತೀನಿ ಅಂತ ಮಾತು ಕೊಟ್ಬಿಡ್ತಾನೆ. ಬಲಿ ಮಹಾರಾಜನಿಗೆ ಬುದ್ಧಿ ಕಲಿಸೋದಕ್ಕೆ ವಿಷ್ಣು 3 ಹೆಜ್ಜೆ ಇಡೋ ಅಷ್ಟು ಜಾಗ ಕೊಡು ಅಂತ ಕೇಳ್ತಾನೆ. ಬಲಿ ಮಹಾರಾಜ ಒಪ್ಪಿದಾಗ 1 ಹೆಜ್ಜೆನಲ್ಲಿ ಭೂಮಿಯನ್ನ, ಇನ್ನೊಂದು ಹೆಜ್ಜೆಯಲ್ಲಿ ಆಕಾಶ ಸ್ವರ್ಗ ಎಲ್ಲನೂ ತಗೊಂಡ್ಬಿಡ್ತಾನೆ. 3ನೇ ಹೆಜ್ಜೆ ಎಲ್ಲಿಡಬೇಕು ಅಂತ ಗೊತ್ತಾಗ್ಲಾರ್ದೆ ಹೆಜ್ಜೆ ಎಲ್ಲಿಡ್ಲಿ ಅಂತ ಕೇಳಿದಾಗ ಕೊಟ್ಟ ಮಾತು ಉಳಿಸ್ಕೊಳ್ಳೋದಕ್ಕೆ 3ನೇ ಹೆಜ್ಜೆ ತನ್ನ ತಲೆ ಮೇಲೆ ಇಡೋಕೆ ಹೇಳ್ತಾನೆ. ವಿಷ್ಣು 3ನೇ ಹೆಜ್ಜೆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಪಾತಾಳ ಅಂದ್ರೆ ಭೂಮಿಯ ಒಳಗೆ ಕಳಿಸ್ಬಿಡ್ತಾನೆ. ಈ ಎಲ್ಲ ಕಥೆಗಳ ಮೂಲಕ ನಮ್ಗೇನ್ ಗೊತ್ತಾಗತ್ತೆ ಮಕ್ಕಳೇ? ಅಜ್ಞಾನ, ಅಹಂಕಾರ ಅದನ್ನೆಲ್ಲ ಹೋಗ್ಲಾಡಿಸಿ ಪ್ರೀತಿ, ಜ್ಞಾನ ಅನ್ನೋ ದೀಪನ ಹಚ್ಚಬೇಕು ಅಲ್ವಾ? ಅದಕ್ಕೇನೆ ದೀಪಾವಳಿ ದಿನ ನಾವೆಲ್ಲ ದೀಪ ಹಚ್ಚಿ ಮನೆಯನ್ನ ಬೆಳಗಿಸ್ತೀವಿ. ಮಕ್ಕಳೇ, ಆ 3 ಕಥೆಗಳಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಉಪಕಥೆಗಳು ದೀಪಾವಳಿ ಹಬ್ಬದ ವಿಶೇಷತೆಯನ್ನ ಹೇಳುತ್ತೆ. ನಿಮ್ಗೆ ಬೇರೆ ಕತೆ ಗೊತ್ತಿದ್ರೆ ನಮ್ಗೆ ಖಂಡಿತ ಕಳಿಸಿ. ಮುಂದಿನ ಕಥೆಯಲ್ಲಿ ನಿಮ್ಮ ಕಥೆನ ಕೇಳುಗರಿಗೆ ಕೇಳಿಸ್ತೀವಿ. ನಿಮಗೆ, ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಕೇಳಿರೊಂದು ಕಥೆಯ ತಂಡದಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಮ್ಮ ಮಾಡಿರೋ ಒಳ್ಳೆ ಒಳ್ಳೆ ರುಚಿ ರುಚಿಯಾದ ತಿಂಡಿ ತಿಂದು ಪಟಾಕಿ ಹೊಡೆದು ಎಲ್ಲರೂ ಖುಷಿ ಪಡಿ.